ಸೆನ್ಷನ್ ಏಕೆ ಮಾಡ್ಕೋಬೇಕು? 6ರಲ್ಲೂ ಸಾವು 100ರಲ್ಲೂ ಸಾವು. ಬಟ್ ನನಗೆ ಮೊದಲು ಇದಿತ್ತು, ಅದು ಪೈಲ್ಸು. ಅವಳು ಥರ್ಡ್ ಸ್ಟೇಜ್ ಇದೆ ಅಂದಿದ್ಲು. ಆಯುರ್ವೇದಿಕ್ಕೆ ಬೆಸ್ಟ್ ಅಂತ ನಾನು ಇದಕ್ಕೆ ಆಯುರ್ವೇದಿಕ್ ಬಂದಿದ್ದೀನಿ. ಇದುವರೆಗೂ ಏನು ತೊಂದರೆ ಏನಿಲ್ಲ, ಆರಾಮಾಗಿದ್ದೀನಿ. ನಾನು ಯಾವುದೂವರೆಗೂ ಯಾವುದು ತೊಗೊಂಡಿರಲಿಲ್ಲ, ಇಲ್ಲಿಗೆ ಡೈರೆಕ್ಟಾಗಿ ಬಂದೆ. ಆಯುರ್ವೇದಿಕ್ ಮೆಡಿಸನ್ ಫಸ್ಟ್ ಕೋರ್ಸ್ ಆಗಿದೆ. ಮುಂಚೆಗಿಂತ ಓಕೆ, ಬ್ಲಡ್ ಕಂಟ್ರೋಲ್ ಆಗಿದೆ. ನಮಸ್ತೆ, ನಾನು ರಿಟೈರ್ಡ್ ಎಂಪ್ಲಾಯಿ ಮಂಜುನಾಥ್. ನಾನು ಕಮ್ಮನಹಳ್ಳಿ 63 ಆಯಿತು, ಒಂದು 6 months ಆಯಿತು. ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಿತ್ತು. ಪೆಟ್ ಸ್ಕ್ಯಾನ್ ಮಾಡಿಸ್ದೆ, ಪ್ಲಸ್ ಅದೇನು ಕೊಲೊನೋಸ್ಕೋಪಿ ಇದು ಮಾಡಿಸ್ದೆ. ಅದರಲ್ಲಿ ಗೊತ್ತಾಯಿತು. ಡಾಕ್ಟ್ರು ಬೇರೆ ನಮ್ಗೆ ಇಂಗ್ಲೀಷ್ ಮೆಡಿಸನ್ಸ್ಗೆ ರೆಕಮೆಂಡ್ ಮಾಡಿದ್ರು. ನಾನು ಯಾವುದೂವರೆಗೂ ಯಾವುದು ತೊಗೊಂಡಿರಲಿಲ್ಲ, ಇಲ್ಲಿಗೆ ಡೈರೆಕ್ಟಾಗಿ ಬಂದೆ. ಆಯುರ್ವೇದಿಕ್ ಮೆಡಿಸನ್ ಫಸ್ಟ್ ಕೋರ್ಸ್ ಆಗಿದೆ. ಬಟ್ ನನಗೆ ಮೊದಲು ಇದಿತ್ತು, ಅದು ಪೈಲ್ಸು. ಅದರಿಂದ ಏನಾದ್ರು ಬರ್ತಿದೆ ಅಂತ ನಾನು ಫಸ್ಟು ಪೈಲ್ಸ್ ಡಾಕ್ಟರ್ಗೂ ತೋರಿಸಿದೆ. ಅವರು ಈ ಥರ ಕೊಲೊನೋಸ್ಕೋಪಿ ಮಾಡಿಸಿ ಅಂದರು. ಆಮೇಲೆ ಗೊತ್ತಾಯಿತು. ತಿರ್ಗಾ ಇವ್ರ ಹತ್ರ ಹೋಗಿದ್ವಿ, ಏನೋ ಗ್ಯಾಸ್ಟ್ರೋ ಎಂಟ್ರಾಲಜಿ. ಅವರು ರೆಫರ್ ಮಾಡಿದ್ರು ಇವ್ರಿಗೆ, ಆಂಕಾಲಜಿಗೆ. ಅವರು ಏನೋ ಆಪರೇಷನ್ ಮಾಡೋಕ್ಕೆ ಫಸ್ಟು ಇದು ಮಾಡಿ ಅಂದರು, ಏನು ರೇಡಿಯೇಷನ್ ಪ್ಲಸ್ ಕಿಮೋಥೆರಪಿ ಅಂದರು. ನಮ್ಮ ಮನೆಯಲ್ಲಿ ಯಾರು ಒಪ್ಪಲಿಲ್ಲ. ಆಯುರ್ವೇದಿಕ್ಕೆ ಬೆಸ್ಟ್ ಅಂತ ನಾನು ಇದಕ್ಕೆ ಆಯುರ್ವೇದಿಕ್ ಬಂದಿದ್ದೀನಿ. ಇದುವರೆಗೂ ಏನು ತೊಂದರೆ ಏನಿಲ್ಲ, ಆರಾಮಾಗಿದ್ದೀನಿ. ಯಾವುದು ಟೆನ್ಷನ್ ಇಲ್ಲ. ಟೆನ್ಷನ್ ಏಕೆ ಮಾಡ್ಕೋಬೇಕು? 6ರಲ್ಲೂ ಸಾವು 100ರಲ್ಲೂ ಸಾವು. ಏನಿಲ್ಲ, ಏನು ತೊಂದರೆ ಏನಿಲ್ಲ. ಒಂದೇ ಒಂದು ಸಿಂಗಲ್ ಮೆಡಿಸನ್ನು ತೊಗೊಂಡಿಲ್ಲ, ಇಂಗ್ಲೀಷ್ ಮೆಡಿಸನ್. ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಇದು ನನ್ನ ಬ್ರದರ್ ಒಬ್ರು ಹೇಳಿದ್ದು, ಬೇಡ ಇಂಗ್ಲೀಷ್ ಮೆಡಿಸನ್, ನೀನು ಆಯುರ್ವೇದಿಕ್ ಹೋಗು. ಅವರು ಅಶ್ಯೂರೆನ್ಸ್ ಇಂದ ಬಂದೆ. ನಮ್ಮ ಅಣ್ಣನ ಮಗಳು ಆಂಕಾಲಜಿನೇ ಡಾಕ್ಟರ್. ಅವಳು ಥರ್ಡ್ ಸ್ಟೇಜ್ ಇದೆ ಅಂದಿದ್ಲು. ಆಮೇಲೆ ನೆನ್ನೆನೂ ಫೋನ್ ಮಾಡಿದ್ರು ಅವರು, ಹೇಗಿದೆ ಅಂತ. ಏನಿಲ್ಲಪ್ಪ, ಆರಾಮಾಗಿದ್ದೀನಿ ಅಂದೆ. ಈ ಹಾಸ್ಪಿಟ್ಲ್ ನೋಡ್ತಾನೆ ಇರ್ತೀವಲ್ಲ ಆನ್ಲೈನ್ ಅಲ್ಲಿ, ಇದರಲ್ಲೆಲ್ಲ ನೋಡ್ತೀವಿ, ಯೂಟ್ಯೂಬ್ ಅಲ್ಲೆಲ್ಲ. ಸರಿ, ಕೆಲವರು ಈ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು, ಬಂದಿದ್ದೀವಿ. ಮುಂಚೆಗಿಂತ ಓಕೆ, ಬ್ಲಡ್ ಕಂಟ್ರೋಲ್ ಆಗಿದೆ. ಬ್ಲಡ್ ಹೆಂಗ್ ಹೋಗ್ತಿದೆ ಮೋಷನ್ ನನಗೆ ಗೊತ್ತಿಲ್ಲ, ಬಟ್ ಅದನ್ನ ಒಂದ್ಸರಿ ಟೆಸ್ಟ್ ಮಾಡಿಸಿದಾಗಲೇ ಗೊತ್ತಾಗೋದು. ಅದಕ್ಕೆ ಡಾಕ್ಟರ್ ಹೇಳೋದು, ಇನ್ನೊಂದ್ಸರಿ ಮೆಡಿಸನ್ ತಗೊಳ್ಳಿ, ಮೇನಲ್ಲಿ ಬೇಕಾದ್ರೆ ಪೆಟ್ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದ್ದಾರೆ. ಏನು ತೊಂದರೆ ಇಲ್ಲ ನನಗೆ. ಇವಾಗಲೂ ಬೆಳಗ್ಗೆ ಎದ್ದೇಳ್ತೀನಿ, ವಾಕಿಂಗ್ ಹೋಗ್ತೀನಿ, ಬರ್ತೀನಿ. ಥ್ಯಾಂಕ್ ಯು.